ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಗಾಯತ್ರಿ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ಶನಿವಾರದ ಬೆಳಗಿನ ವ್ಲಾಗ್ ಆಗಿರುತ್ತೆ. ನಾನು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನೋಡ್ಬೋದು ನಾನು ಬೂಸ್ಟ್ ಮಾಡ್ತಾ ಇದ್ದೀನಿ. ಬೂಸ್ಟೆಲ್ಲ ಕುಡ್ದಾದ್ಮೇಲೆ ಇವತ್ತು ಬೆಳಗಿನ ತಿಂಡಿಗೆ ಹೆಲ್ದಿ ರೆಸಿಪಿಯಾಗಿ ಏನಾದರೂ ಮಾಡೋಣ ಅಂದ್ಕೊಂಡಿದ್ದೆ. ಆವಾಗ ನನಗೆ ನೆನಪಾಗಿದ್ದೆ ಬೀಟ್ರೋಟ್ ಚಪಾತಿ ಮತ್ತು ಮಿಕ್ಸ್ ಕಾಳು ಪಲ್ಯ. ಸೊ ಇವಾಗ ಬೀಟ್ರೋಟ್ನ ನೀಟಾಗಿ ತೊಳೆದ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ. ಅದನ್ನು ಮೇಲಿರೋ ತೊಟ್ಟನ್ನ ತೆಗಿತೀನಿ. ಮೊದಲು ಬೀಟ್ರೋಟ್ ಮೇಲಿರೋ ತೊಟ್ಟನ್ನ ನೋಡ್ತಿರ್ಬೋದು. ಆ ತೊಟ್ಟನ್ನ ತೆಗೆದ್ಬಿಟ್ಟು ನೀಟಾಗಿ ಎರಡೂ ಸೈಡಲ್ಲಿ ತೊಟ್ಟನ್ನ ತೆಗಿಬೇಕು. 3 ಗಡ್ಡೆಯನ್ನು ನಾನು ಸೊಪ್ಪನ್ನ ತೆಗೆದ್ಬಿಟ್ಟು ಈಗ ಸಿಪ್ಪೆನ ನೀಟಾಗಿ ಪೀಲ್ ಮಾಡ್ತಾಯಿದ್ದೀನಿ. ಆ ಮೇಲಿರುತ್ತಲ್ಲ ಆ ಸಿಪ್ಪೆನ ಪೀಲ್ ಮಾಡಿಬಿಟ್ಟು ತೆಗಿತಾ ಇದ್ದೀನಿ. ಯಾಕಂದರೆ ಇದನ್ನು ತುರಿದ್ಬಿಟ್ಟು ನಾನು ಹಾಕೋತಿರೋದು ಚಪಾತಿಗೆ. ಹಾಗಾಗಿ ನೀಟಾಗಿ 3 ಸಿಪ್ಪೆಯನ್ನು ತುರಿದ್ಬಿಟ್ಟು ಸೈಡಲ್ಲಿ ಎತ್ತಿಟ್ಕೊತಿದ್ದೀನಿ. ನೋಡ್ತಿರ್ಬೋದು ಇದೇ ಥರ ಸಿಪ್ಪೆನ ತೆಗಿಬೇಕು. ಜಾಸ್ತಿ ಅದ್ರ ಒಳಗಿನ ತಿರುಳೆಲ್ಲ ತೆಗಿಯೋಕ್ಕೆ ಹೋಗ್ಬಾರ್ದು. ಲೈಟಾಗಿ ಮೇಲ್ಗಡೆ ಇರೋ ಸಿಪ್ಪೆ ಮಾತ್ರ ತೆಗೆದ್ರೆ ಸಾಕಾಗುತ್ತೆ. ಸೊ ಈಗ 3 ಸಿಪ್ಪೆನ ತೆಗ್ದಾದ್ಮೇಲೆ ಒಂದು ಬೌಲ್ನ ಇಟ್ಕೊತೀನಿ. ಆ ಬೌಲ್ನ ಇಟ್ಕೊಂಡ್ಬಿಟ್ಟು ನೀಟಾಗಿ ತುರಿತೀನಿ. ಅದನ್ನು ನೀಟಾಗಿ ತುರಿದು ನೋಡಿ ಯಾವ ಥರ ತುರಿದಿರೋದಿದೆ ಅಂತ ಅಷ್ಟನ್ನು ನೀಟಾಗಿ ತುರಿತೀನಿ. 3 ಗಡ್ಡೆನೂ ನೀಟಾಗಿ ತುರಿದ್ಬಿಟ್ಟು ಅದೇ ಬೌಲ್ಗೆ ನಾನು ಗೋಧಿ ಹಿಟ್ಟನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಕಲಿಸ್ಕೊಳ್ಳೋದು. ಸೊ ನೋಡ್ತಿರ್ಬೋದು ಈಗ ನಾನು ಗೋಧಿ ಹಿಟ್ಟು ಬಾಕ್ಸ್ನ ತೊಗೊಂಡಿದ್ದೀನಿ. ನನಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಗೋಧಿ ಹಿಟ್ಟನ್ನು ಅದಕ್ಕೆ ಹಾಕಿ ಕಲಿಸ್ತೀನಿ. ಸೊ ನೀರನ್ನು ಜಾಸ್ತಿ ಹಾಕಿಬಿಟ್ಟು ಕಲ್ಸೋಕ್ಕೆ ಹೋಗ್ಬಾರ್ದು. ಅದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟೇ ನೀರು ಹಾಕ್ಬಿಟ್ಟು ಕಲಿಸ್ಬೇಕು. ಸೊ ಗೋಧಿ ಹಿಟ್ಟೆಲ್ಲ ಹಾಕೊಂಡ್ಮೇಲೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು 1 ಸ್ಪೂನು ಎಣ್ಣೆ ಹಾಕಿ ಅದಾದಮೇಲೆ ಕೈಯಲ್ಲೇ ಮೊದಲು ನೀಟಾಗಿ ಮಿಕ್ಸ್ ಮಾಡ್ತೀನಿ ಅದನ್ನು. ಯಾಕಂದರೆ ಅದರೊಳಗಿರ್ತಕ್ಕಂಥ ನೀರಿನ ಅಂಶ ಎಲ್ಲ ಹಿಟ್ಟಿಗೆ ಹಿಡಿಬೇಕು ಫಸ್ಟು. ಅದಾದಮೇಲೆ ನಂತರನೇ ನಾವು ನೀರು ಹಾಕ್ಬಿಟ್ಟು ಕಲಿಸ್ಬೇಕು. ಆ ಅಳತೆಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀರು ಹಾಕ್ಬಿಟ್ಟು ನೋಡಿ ಒಂದು ಸ್ವಲ್ಪನೇ ನೀರು ಹಾಕೋತಾ ಕಲಿಸ್ಕೊತಿದ್ದೀನಿ. ಒಂದೇ ಸಾರಿ ನೀರು ಹಾಕಿ ಕಲಿಸ್ಬಿಟ್ರೆ ಹಿಟ್ಟು ಭಾಳ ಮೆದುವಾಗ್ಬಿಡುತ್ತೆ. ನಮಗೆ ಮೆದು ಹಿಟ್ಟು ಬೇಡ, ಸ್ವಲ್ಪ ಗಟ್ಟಿನೇ ಇರಬೇಕು. ನೋಡ್ತಿರ್ಬೋದು ಈಗ ನಾನು ಗಟ್ಟಿಯಾಗಿಯೇ ಹಿಟ್ಟು ಕಲಿಸಿದ್ದೀನಿ. ಕಲಿಸ್ಬಿಟ್ಟು ಸ್ವಲ್ಪ ಮೇಲ್ಗಡೆ ಎಣ್ಣೆ ಹಾಕ್ಬಿಟ್ಟು ಮತ್ತೆ ಒಂದು ಸರಿ ಚೆನ್ನಾಗಿ ನಾದ್ಬಿಟ್ಟು ಅದೇ ಬೌಲಲ್ಲಿ ಇನ್ನೊಂದು ಚಿಕ್ಕ ಬೌಲ್ನ ಹಾಕ್ಬಿಟ್ಟು ಹಿಟ್ಟನ್ನು ನೆನೆಯಾಕ್ಬಿಡ್ತೀನಿ. ಆ ಬೌಲ್ ಹಾಕ್ಬಿಟ್ಟು ಸಪ್ರೇಟಾಗಿ ಎತ್ತಿಡ್ತೀನಿ ಅದನ್ನು ನೆನೆಯೋದಕ್ಕೆ. ಅದಾದಮೇಲೆ ಕೌಂಟ್ರ್ ಟಾಪೆಲ್ಲ ಕ್ಲೀನ್ ಮಾಡ್ಕೊತೀನಿ, ಹಿಟ್ಟೆಲ್ಲ ಬಿದ್ದಿರುತ್ತಲ್ಲ ಅದು. ಸೊ ಈಗ ನೋಡ್ಬೋದು ಮಿಕ್ಸ್ ಕಾಳುಗಳು ಮೊನ್ನೆ ನೆನೆಗೆ ಹಾಕಿದ್ನಲ್ಲ ಅವೇ ಕಾಳುಗಳನ್ನ ಫ್ರೀಝರಲ್ಲಿ ಎತ್ತಿಟ್ಟಿದ್ದೆ. ಅದು ಫುಲ್ಲು ಕೋಲ್ಡ್ ಆಗಿಬಿಟ್ಟು ಕಾಳುಗಳೆಲ್ಲ ಒಂದಕ್ಕೊಂದು ಅಂಟ್ಕೊಂಡ್ಬಿಟ್ಟಿತ್ತು. ಹಾಗಾಗಿ ಅದನ್ನು ರೆಸ್ಟ್ ಮಾಡೋಕ್ಕಂತ ಸಪ್ರೇಟಾಗಿ ಎತ್ತಿಡ್ತಾ ಇದ್ದೀನಿ ಇವಾಗ. ಅದು ಫ್ರೀಝರ್ದೆಲ್ಲ ಹೋಗ್ಬಿಟ್ಟು ರೂಮ್ ಟೆಂಪ್ರೇಚರಿಗೆ ಬರಲಿ ಅಂತಂದೇಳಿ. ಈಗ ಪಲ್ಯ ಮಾಡೋದಕ್ಕೋಸ್ಕರ 6 ಮೆಣಸಿಕಾಯಿ, 1 ಟೊಮೆಟೊ, 1-2 ಈರುಳ್ಳಿನ ತೊಗೊಂಡಿದ್ದೀನಿ. ಇವಾಗ ಅದನ್ನು ನೀಟಾಗಿ ಕಟ್ ಮಾಡ್ಕೊತೀನಿ. ಈ ಇಳಿಗೆ ಮಣೆ ತುಂಬಾ ಚೆನ್ನಾಗಿದೆ ನನಗೆ ಕಟ್ ಮಾಡ್ಕೊಳಕ್ಕೆ. ಇದನ್ನು ನನಗೆ ನಮ್ಮ ಆಂಟಿ ಮಾಡಿಸ್ಕೊಟ್ಟಿದ್ದು. ಸೊ ಒಂದು ಬೌಲ್ನ ಹಾಕ್ಬಿಟ್ಟು ಅದರಲ್ಲಿ ಈ ಥರ ಮಾಡಿಸ್ಕೊಟ್ಟಿದ್ದಾರೆ. ತುಂಬಾ ಯೂನಿಕ್ ಆಗಿದೆ, ಚೆನ್ನಾಗಿದೆ. ಸೊ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನನ್ನ ಚಾನಲ್ನ ನೋಡಿ ಅಂತ ಕೇಳ್ಕೊತೀನಿ. ನನ್ನ ಪುಟ್ಟ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಲಾಸ್ಟಲ್ಲಿ ಕಮೆಂಟ್ ಹಾಕೋದನ್ನ ಮರಿಬೇಡಿ. ಕಮೆಂಟ್ ಮಾಡಿ ನನ್ನ ವಿಡಿಯೋ ಇಷ್ಟ ಆದರೆ. ಸೊ ಇವಾಗ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ತರಕಾರಿಗಳನ್ನ ಒಗ್ಗರಣೆಗೋಸ್ಕರ. ನೋಡ್ತಾ ಇರ್ಬೋದು ಎಷ್ಟು ಈಸಿಯಾಗಿ ಎಲ್ಲ ಕಟ್ ಆಗ್ತಿದೆ ಅಂತ. ತುಂಬಾ ಶಾರ್ಪ್ ಇದೆ, ಹುಷಾರಾಗಿ ಕಟ್ ಮಾಡ್ಕೋಬೇಕು ಇದರಲ್ಲಿ. ಸೊ ಅದಾದಮೇಲೆ ಎಲ್ಲ ಒಗ್ಗರಣೆಗೆ ತರಕಾರಿಗಳನ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಇದರೊಳಗಿರ್ತಕ್ಕಂಥ ಸಿಪ್ಪೆನೆಲ್ಲ ಡಸ್ಟ್ಬಿನ್ನಿಗೆ ಈಸಿಯಾಗಿ ತೆಗ್ದಾಕ್ಬೋದು. ನೋಡಿ ಈಗ ಒಗ್ಗರಣೆ ಮಾಡೋಕ್ಕೆ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡ್ಬಿಟ್ಟು ಆವಾಗಲೇ ರೆಸ್ಟ್ ಮಾಡೋಕ್ಕೆ ಇಟ್ಟಿದ್ನಲ್ಲ ಕಾಳುಗಳು, ಅವೆಲ್ಲ ನೀಟಾಗಿ ಒಂದಕ್ಕೊಂದು ಬಿಟ್ಕೊಂಡಿದ್ವು. ಅವನ್ನ ಕುಕ್ಕರಲ್ಲಿ ಹಾಕ್ಬಿಟ್ಟು ವಿಸಲಿಗೆ ಇಡ್ತಾಯಿದ್ದೀನಿ. ನನಗೆ ಎಷ್ಟು ಬೇಕೋ ಅಷ್ಟು ಕಾಳುಗಳನ್ನ ಮಾತ್ರ ಹಾಕ್ಕೊಂಡು ಇನ್ನು ಮಿಕ್ಕಿರೋ ಕಾಳುಗಳನ್ನ ಮತ್ತೆ ಕ್ಯಾಪ್ ಹಾಕ್ಬಿಟ್ಟು ಫ್ರೀಝರಲ್ಲಿ ಇಡ್ತೀನಿ. ಈಗ ಕಾಳುಗಳನ್ನೆಲ್ಲ ತೊಳ್ಕೊಂಡು ಬಂದಾದಮೇಲೆ ಅದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀರನ್ನು ಹಾಕಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು ವಿಸಿಲ್ ಹಾಕಿಸ್ತೀನಿ ಅಷ್ಟೇ. ಒಂದು ವಿಸಿಲ್ ಹಾಕ್ಸಿದ್ರೆ ಸಾಕು, ಚೆನ್ನಾಗಿ ಕಾಳುಗಳೆಲ್ಲ ಬೆಂದಿರ್ತವೆ. ಸೊ ಅದಾದಮೇಲೆ ಒಂದು ವಿಸಿಲ್ ಹಾಕ್ಸೋಕ್ಕೆ ಸೈಡಲ್ಲಿ ಇಟ್ಟಿಟ್ಟು ಈಗ ಒಗ್ಗರಣೆ ಮಾಡ್ಕೊಳಕ್ಕಂತ ಬಾಣಲೆ ಇಟ್ಕೊಂಡಿದ್ದೀನಿ. 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಾದಮೇಲೆ ಎಣ್ಣೆ ಸ್ವಲ್ಪ ಕಾದಾದಮೇಲೆ ಜೀರಿಗೆ ಸಾಸಿವೆನ ಹಾಕ್ಬಿಟ್ಟು ಸಾಸಿವೆ ಮತ್ತು ಜೀರಿಗೆ ಎಲ್ಲ ಚಿಟಪಟ ಅಂದಮೇಲೆ ಕರಿಬೇವನ್ನ ಹಾಕ್ತೀನಿ. ಕರಿಬೇವೆಲ್ಲ ಚಿಟಪಟ ಅಂದಮೇಲೆ ಮೆಣಸಿಕಾಯನ್ನ ಹಾಕಿ ಮೆಣಸಿಕಾಯಿ ಎಲ್ಲ ನೀಟಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ. ಅದು ನೀಟಾಗಿ ಫ್ರೈ ಆಗೋದು ತುಂಬಾ ಇಂಪಾರ್ಟೆಂಟು. ಈಗ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ ಅಂತ ಹೇಳ್ತಿರಲ್ಲ, ಅದಕ್ಕೆ ಮೆಣಸಿಕಾಯಿನ ನೀಟಾಗಿ ಹುರ್ಕೊಂಬಿಡಿ ಈ ಎಣ್ಣೆಯಲ್ಲಿ. ಆವಾಗ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಈರುಳ್ಳಿನ ಹಾಕ್ಬಿಟ್ಟು ಫ್ರೈ ಮಾಡ್ತೀನಿ. ಈರುಳ್ಳಿ ಬೇಗ ಫ್ರೈ ಆಗಲಿ ಅಂತ ಉಪ್ಪು ಮತ್ತು ಅರಿಶಿನ ಪುಡಿ
ಪುಡಿನ ಈ ಸ್ಟೇಜಲ್ಲೇ ಹಾಕ್ತಾಯಿದ್ದೀನಿ. ಯಾಕಂದರೆ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿದರೆ ಈ ಸ್ಟೇಜಲ್ಲಿ ಬೇಗನೆ ಈರುಳ್ಳಿ ಬೇಯುತ್ತೆ. ಹಾಗಾಗಿ ಒಂದು 2-3 ಸಾರಿ ನೀಟಾಗಿ ಫ್ರೈ ಮಾಡಿಬಿಟ್ಟು ಇದನ್ನು ಫ್ರೈ ಮಾಡಿ ಅದಾದಮೇಲೆ ಸ್ವಲ್ಪ ಟೊಮೊಟೊನ ಹಾಕ್ತಾಯಿದ್ದೀನಿ. ಟೊಮೊಟೊ ಆ್ಯಡ್ ಮಾಡ್ತೀನಿ ಇವಾಗ. ಅದೆಲ್ಲ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಫ್ರೈ ಆದಮೇಲೆ ಟೊಮೊಟೊನ ಆ್ಯಡ್ ಮಾಡಿಬಿಟ್ಟು ಅದು ಚೆನ್ನಾಗಿ ಫ್ರೈ ಆಗಬೇಕು. ಟೊಮೊಟೊ ಎಲ್ಲ ಚೆನ್ನಾಗಿ ಮೆತ್ತಗೆ ಫ್ರೈ ಆಗಬೇಕು. ಅದಾದಮೇಲೆ ಸ್ವಲ್ಪ ಸಾಂಬಾರು ಪುಡಿನ ಹಾಕ್ತೀನಿ. ಧನಿಯಾ ಕಾಳು ಪುಡಿ, ಒಂದು ಹುರಿದಿಟ್ಕೊಂಡಿರೋ ಧನಿಯಾ ಕಾಳು, ಒಂದು ಹಸಿ ಧನಿಯಾ ಕಾಳು ಪುಡಿನ ಹಾಕ್ತಾಯಿದ್ದೀನಿ, 1 ಸ್ಪೂನು. ಅದಾದಮೇಲೆ ನೀಟಾಗಿ ಫ್ರೈ ಮಾಡಿ ಸ್ವಲ್ಪ ಒಂದು ಸ್ಪೂನಲ್ಲಿ ನೀರು ಹಾಕ್ತಿದ್ದೀನಿ, ನೋಡ್ತಾ ಇರ್ಬೋದು. ಸ್ವಲ್ಪನೇ ನೀರು ಹಾಕಬೇಕು, ಜಾಸ್ತಿ ನೀರು ಹಾಕಬಾರ್ದು. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಯೋಕೆ ಬಿಡಬೇಕು. ಅದೆಲ್ಲ ಚೆನ್ನಾಗಿ ಕುದ್ದು ಎಣ್ಣೆ ಸಪ್ರೇಟ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಬೇಕು. ಈ ಕಡೆ ವಿಸಿಲ್ ಹಾಕ್ಸ್ಕೊಂಡಿಟ್ಕೊಂಡಿದ್ನಲ್ಲ, ಅದು ಒಂದು ವಿಸಿಲ್ ಹಾಕ್ಬಿಟ್ಟು ಚೆನ್ನಾಗಿ ಕುಕ್ ಆಗಿತ್ತು. ಅದನ್ನು ಈಗ ಒಗ್ಗರಣೆ ಜೊತೆ ಪಲ್ಯಗೆ ಅಂತ ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಒಗ್ಗರಣೆ ಮತ್ತು ಕಾಳು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎರಡನ್ನೂ. ಅದಾದಮೇಲೆ ಸ್ವಲ್ಪ ಗುರೆಳ್ಳು ಪುಡಿ, ನಾವು ಇದನ್ನು ಗುರೆಳ್ಳು ಪುಡಿ ಅಂತೀವಿ, ಕೆಲವೊಂದು ಕಡೆ ಹುಚ್ಚಳ ಪುಡಿ ಅಂತಾರೆ, ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಶೇಂಗಾ ಪುಡಿನ ಹಾಕಿ ಮಿಕ್ಸ್ ಮಾಡ್ತೀನಿ ನಾನು. ಅದಾದಮೇಲೆ ಕಾಳನ್ನ ಬಸ್ತಿಟ್ಕೊಂಡಿರೋ ನೀರು ಇರ್ತವಲ್ಲ, ಅವನ್ನ ಚೆಲ್ಲಿರಲ್ಲ ನಾನು, ಇದಕ್ಕೆ ಮಿಕ್ಸ್ ಮಾಡ್ಕೊಳಕ್ಕೆ ಇರ್ತವೆ ಅಂತಂದು ಹೇಳ್ಬಿಟ್ಟು ಸಪ್ರೇಟಾಗಿ ಎತ್ತಿಟ್ಕೊಂಡಿರ್ತೀನಿ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು. ನೋಡಿ, ನಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಬೇರೆ ನೀರು ಹಾಕ್ಕೊಳ್ಳೋ ಬದಲು ಕಾಳು ಬೇಯಿಸಿರೋ ನೀರನ್ನು ಹಾಕ್ಕೊಳ್ಳೋದು ಉತ್ತಮ ಅಲ್ವಾ. ಆದಮೇಲೆ ಒಂದು ಲಿಟ್ಲನ್ನ ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ಬೇಯೋಕೆ ಬಿಡ್ತೀನಿ. ನೋಡಿ, ಇವಾಗ ಚೆನ್ನಾಗಿ ಎಲ್ಲ ಬೆಂದಿದೆ, ಕಾಳುಗಳೆಲ್ಲ ಸ್ಮ್ಯಾಶ್ ಆಗಿದೆ. ಮತ್ತೆ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಅದಾದಮೇಲೆ ಕಾಳುಗಳನ್ನ ಇತ್ತಿಕ್ಕಿ ನೋಡಬೇಕು ಚೆನ್ನಾಗಿ ಕುಕ್ ಆಗಿದೆಯಾ ಇಲ್ವಾ ಅಂತ. ನೋಡಿ, ಚೆನ್ನಾಗಿ ಬೆಂದಿದೆ. ಸೊ ಈ ಥರ ಈಚಿಗೆ ನೋಡಿ, ಅದು ಆದಮೇಲೆ ಗೊತ್ತಾಗುತ್ತೆ. ಸೊ ಚೆನ್ನಾಗಿ ಕಾಳು ಕೂಡ ಚೆನ್ನಾಗಿ ಬೆಂದಿದೆ, ನೋಡ್ತಿರ್ಬೋದು. ಇದಾದಮೇಲೆ ಫೈನಲಾಗಿ ಮಿಕ್ಸ್ ಮಾಡಿಬಿಟ್ಟು ಕ್ಯಾಪ್ ಹಾಕಿ ನಾನು ಗ್ಯಾಸ್ನ ಆಫ್ ಮಾಡ್ತೀನಿ. ಅದು ಆಯಿತು. ಸೊ ನೀವು ಬೇಕಂದರೆ ಯಾವುದಾದ್ರೂ ಬೇರೆ ಕಾಳುಗಳನ್ನೂ ಮಿಕ್ಸ್ ಮಾಡ್ಕೊಂಡು ಮಾಡ್ಬೋದು. ಈಗ ಚಪಾತಿ ಮಾಡೋಕ್ಕೋಸ್ಕರ ಕೌಂಟ್ರ್ ಟಾಪ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನಾನು ಯಾವಾಗಲೂ ಇದೇ ರೀತಿ ಕೌಂಟ್ರ್ ಟಾಪ್ ಮೇಲೆ ಮಾಡೋದು, ಯಾವುದೇ ಮಣಿ ಯೂಸ್ ಮಾಡ್ಕೊಂಡು ಮಾಡಲ್ಲ, ನನಗೆ ಅಷ್ಟು ಕನ್ವೀನಿಯೆಂಟು ಅನಿಸಲ್ಲ. ಈಗ ಚಪಾತಿ ಹಿಟ್ಟು ಚೆನ್ನಾಗಿ ನೆಂದಿತ್ತು, ಆವಾಗಲೇ ನೆನೆಸಿಟ್ಟಿದ್ವಲ್ಲ, ಅದು ನೋಡ್ತಾ ಇರ್ಬೋದು. ಸ್ವಲ್ಪ ನೀರನ್ನು ಕಡಿಮೆ ಹಾಕಬೇಕಿತ್ತು, ನಾನು ಜಾಸ್ತಿ ಹಾಕಿದ್ದೆ. ನೀವು ಮಿದ್ಕೋಬೇಕಾದ್ರೆ ಸ್ವಲ್ಪ ನೀರನ್ನು ಕಡಿಮೆ ಹಾಕಿ ಮಿದ್ಕೊಳ್ಳಿ, ಸ್ವಲ್ಪ ಗಟ್ಟಿಗೆ ಇರಬೇಕಿದು. ಸೊ ನೋಡಿ, ಉಂಡೆನ ಈ ಥರ ಒಂದು 3 ಉಂಡೆನ ಮಾಡ್ಕೊತೀನಿ. ನನಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಂಡೆನ ಮಾಡಿಕೊಂಡು ಚಪಾತಿನ ಮಾಡ್ತೀನಿ ನಾನು ಫಸ್ಟು. ಈಗ ಚಪಾತಿ ಮಾಡೋಣ. ಎಲ್ಲೂ ಚಪಾತಿ ಕಿತ್ತೋಗಲ್ಲ, ಎಷ್ಟು ನೀಟಾಗಿ ಚಪಾತಿ ಬರುತ್ತೆ ಅಂದರೆ. ಈ ಒಂದು ಬೌಲಲ್ಲಿ ಈ ಥರ ಹಾಕ್ಕೊಂಡು ಇಟ್ಕೊಂಡಿರ್ತೀನಿ ನಾನು ಎದ್ದೋಕ್ಕೆ ಅಂತ. ಈಗ ನೋಡಿ, ಚಪಾತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಕೆಳಗಡೆ ಹಿಟ್ಟನ್ನ ಹಾಕ್ಕೊಂಡು ಅದಾದಮೇಲೆ ಇನ್ನೊಂದು ಸ್ವಲ್ಪ ಚಪಾತಿ ಮೇಲ್ಗಡೆ ಹಾಕ್ಕೊಂಡು ಚಪಾತಿ ಹಿಟ್ಟು ಮೇಲ್ಗಡೆ ಹಾಕ್ಕೊಂಡು ಅದಾದಮೇಲೆ ಇವಾಗ ಉದ್ದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಚೆನ್ನಾಗಿ ಸೇಮ್ ನಾವು ಯಾವ ಥರ ಚಪಾತಿ ಮಾಡ್ತೀವೋ ಅದೇ ರೀತಿಯೇ ಬರುತ್ತೆ, ಎಲ್ಲೂ ಕಿತ್ತೋಗಲ್ಲ. ಆಮೇಲೆ ಎಲ್ಲೂ ಅಂಟು ಅನಿಸಲ್ಲ, ಏನೂ ಅನಿಸಲ್ಲ, ನೀಟಾಗಿ ಚಪಾತಿ ಬರುತ್ತೆ. ನೋಡ್ಬೋದು ಈಗ ನಾನು ಎಷ್ಟು ತೆಳು ಚಪಾತಿ ಮಾಡಿದ್ದೀನಿ ಅಂತ. ನಮಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳು ಮಾಡ್ಕೋಬೋದು. ಈಗ ನೋಡಿ, ಈಗ ಈ ಕಡೆ ಸೈಡಲ್ಲಿ ಹಂಚ್ಕಾಯಕ್ಕೆ ಇಟ್ಕೊಂಡಿದ್ದೆ, ಅದರಲ್ಲಿ ಚಪಾತಿ ಹಾಕ್ತಾಯಿದ್ದೀನಿ. ಚಪಾತಿ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆನ ಮೇಲೆ ಎಣ್ಣೆ ಹಚ್ತಾಯಿದ್ದೀನಿ. ಎಣ್ಣೆ ಹಚ್ಬಿಟ್ಟು ಸ್ವಲ್ಪ ಚಪಾತಿ ಬೆಂದಾದಮೇಲೆ ಮಗ್ಚಾಕ್ತೀನಿ. ಮಗ್ಚಾಕಿ ಮತ್ತೆ ಮೇಲ್ಗಡೆ ಎಣ್ಣೆನ ಹಾಕೋತೀನಿ. ಸ್ವಲ್ಪನೇ ಎಣ್ಣೆ ಹಾಕ್ಕೋಬೇಕಷ್ಟೆ. ನಾನು ಅಷ್ಟೊಂದು ಎಣ್ಣೆ ಹಾಕ್ಬಿಟ್ಟು ಚಪಾತಿನ ಬೇಯಿಸಲ್ಲ. ಅದಾದಮೇಲೆ ಸ್ವಲ್ಪ ಒತ್ತಿ ಇಟ್ಟು ಆಮೇಲೆ ಮತ್ತೆ ಮಗ್ಚಾಕ್ತೀನಿ. ಮಗ್ಚಾಕಿ ನೋಡ್ಬೋದು ಎಷ್ಟು ನೀಟಾಗಿ ಚಪಾತಿ ಬಂದಿದೆ. ಸೇಮ್ ನಾವು ಯಾವ ಥರ ಚಪಾತಿ ಮಾಡ್ತೀವಿ ಅದೇ ಥರ ಹೆಲ್ದಿಯಾಗಿ ಬೀಟ್ರೋಟ್ ಚಪಾತಿನ ಮಾಡ್ಕೋಬೋದು. ಬೀಟ್ರೋಟ್ ಚಪಾತಿ ಅಂತಲೇ ಅಲ್ಲ, ಬೇರೆ ಮೆಂತ್ಯ ಚಪಾತಿ ಅಥವಾ ಕ್ಯಾರೆಟ್ ಚಪಾತಿ, ಇನ್ಯಾವುದಾದ್ರೂ ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೋ, ಪಾಲಕ್ ಚಪಾತಿ, ಆ ಥರ ಎಲ್ಲ ಚಪಾತಿನ ಮಾಡ್ಕೋಬೋದು. ಎಷ್ಟು ನೀಟಾಗಿ ಬರುತ್ತೆ ಚಪಾತಿ, ಎಲ್ಲೂ ಕಿತ್ತೋಗೋ ಚಾನ್ಸಸ್ ಏನೂ ಇರೋದಿಲ್ಲ. ನೋಡ್ಬೋದು, ಈಗ 2ನೇ ಚಪಾತಿನೂ ರೆಡಿ ಆಯಿತು. ಚಪಾತಿನ ಸೇಮ್ ಪ್ರೊಸೀಜರಲ್ಲೇ ಮತ್ತೆ ಬೇಯಿಸ್ಕೊತಾ ಇದ್ದೀನಿ. ಮತ್ತೆ ಮುಚ್ಚಾಕ್ಬಿಟ್ಟು ಬೇಯಿಸ್ಕೊತೀನಿ. ನೀಟಾಗಿ ಎಷ್ಟು ನೀಟಾಗಿ ಬರ್ತಿದೆ ನೋಡಿ. ನೀವು ಒಂದ್ಸಲ ಟ್ರೈ ಮಾಡಿಬಿಟ್ಟು ಹೇಗಾಗಿತ್ತು ಅಂತ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಪ್ಲೀಸ್ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಒಂದ್ಸಲ ಟ್ರೈ ಮಾಡಿ, ನಿಮ್ಮ ಮನೆಯವ್ರಿಗೆಲ್ಲರಿಗೂ ಇಷ್ಟ ಆಗ್ಬೋದು. ನೀವು ಈ ಥರ ಎಲ್ಲ ಚಪಾತಿನ ಉಂಡೆ ಮಾಡಿಟ್ಕೊಂಡು ಅಷ್ಟು ಚಪಾತಿನ ಮಾಡ್ಕೊತೀನಿ. ಚಪಾತಿ ಮಾಡಾದ್ಮೇಲೆ ನಾನು ಈ ಥರ ಹಾಟ್ ಬಾಕ್ಸಲ್ಲಿ ಹಾಕಿಟ್ಟಿರ್ತೀನಿ. ನೋಡಿ ಎಷ್ಟು ಸಾಫ್ಟಾಗಿ ಚಪಾತಿ ಬಂದಿದೆ ಅಂತ ತೋರಿಸ್ತೀನಿ. ನೋಡಿ ಎಷ್ಟು ನೀಟಾಗಿ ಎಷ್ಟು ಸಾಫ್ಟಾಗಿ ಬಂದಿದೆ, ಎಲ್ಲೂ ಕ್ರಂಚಿನೆಸ್ ಅನಿಸಲ್ಲ. ನಮಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು. ಈಗ ಸರ್ವ್ ಮಾಡ್ತಾಯಿದ್ದೀನಿ.
ಚಪಾತಿ ಮತ್ತು ಮಿಕ್ಸ್ ಕಾಳು ಪಲ್ಯ. ಎಷ್ಟು ಚೆನ್ನಾಗಾಗಿತ್ತು ಕಾಂಬಿನೇಷನ್ನು. ಆಮೇಲೆ ಪಲ್ಯನೂ ಚೆನ್ನಾಗಾಗಿತ್ತು. ಊಟ ಎಲ್ಲ ಮಾಡಾದಮೇಲೆ ಸ್ವಲ್ಪ ಬೆಡ್ರೂಮ್ನಲ್ಲಿರ್ತಕ್ಕಂಥ ಬೆಡ್ಶೀಟ್ನ ಎಲ್ಲ ಚೇಂಜ್ ಮಾಡ್ತಾಯಿದ್ದೆ. ಸೊ ಇವಾಗ ಪಿಲ್ಲೋ ಕವರೆಲ್ಲ ತೆಗೆದ್ಬಿಟ್ಟು ಸೈಡಲ್ಲಿ ಎತ್ತಿಟ್ಟಿದ್ದೀನಿ. ಈಗ ಬೆಡ್ಶೀಟ್ನೂ ತೆಗಿತಾ ಇದ್ದೀನಿ. ಮೊನ್ನೆ ತೊಗೊಂಬಂದಿದ್ನಲ್ವ ಇವೇ ಬೆಡ್ಶೀಟು ಮತ್ತು ಪಿಲ್ಲೋ ಕವರ್ನ ಇವಾಗ ಇವನ್ನೇ ಹಾಕ್ತಾಯಿದ್ದೀನಿ. ಸೊ ಇದು ಹಳೇದು ಹಾಕಿದ್ದೀನಲ್ಲ, ಇದು ಡಿಮಾರ್ಟಲ್ಲಿ ತೊಗೊಂಬಂದಿದ್ದು ಡಬಲ್ ಬೆಡ್ಶೀಟ್ ಇದು. ಸೊ ತುಂಬಾ ಚೆನ್ನಾಗಿತ್ತು. ಇವಾಗಲೂ ಕೂಡ ತುಂಬಾ ಚೆನ್ನಾಗಿದೆ. ಆಲ್ಮೋಸ್ಟ್ 1-2 ಇಯರ್ಸೇ ಆಯ್ತೇನೋ ನಾವು ತೊಗೊಂಬಂದು. ಇನ್ನೂ ಕ್ವಾಲಿಟಿ ಹಾಗೇ ಇದೆ. ಈಗ ಬೆಡ್ಶೀಟ್ ಎಲ್ಲ ತೆಗ್ದಾದ್ಮೇಲೆ ಈಗ ಹೊಸ ಬೆಡ್ಶೀಟ್ನ ಹಾಸ್ತಾ ಇದ್ದೀನಿ, ಮೊನ್ನೆ ತೊಗೊಂಬಂದಿರೋದು. ಇದು ಕೂಡ ಚೆನ್ನಾಗೇ ಇದೆ. ಕರೆಕ್ಟಾಗಿ ಬೆಡ್ ಸೈಜೇ ಇತ್ತು. ಸೊ ಎಲ್ಲ ನೀಟಾಗಿ ಟಕ್ ಮಾಡ್ತೀನಿ ನಾನು, ಆ ಕಡೆ ಈ ಕಡೆ ಎಲ್ಲ ನೀಟಾಗಿ ಟಕ್ ಮಾಡಿ. ಸೊ ಎಡ್ಜಸ್ ಎಲ್ಲ ನೀಟಾಗಿ ಟಕ್ ಮಾಡಿದರೆ ಅದು ಬೆಡ್ಶೀಟು ಮುದುರ್ಕೊಳಲ್ಲ ನಾವು ಮಲ್ಕೊಂಡಾಗೆ. ಸೊ ಕ್ಲೀನಾಗೇ ಇರುತ್ತೆ ಅಂತ ನಾನು ಸೈಡಲ್ಲೆಲ್ಲ ಎಡ್ಜನ್ನ ನೀಟಾಗಿ ಟಕ್ ಮಾಡ್ತೀನಿ. ನೋಡ್ಬೋದು ನೀವು ನಾನು ಯಾವ ಥರ ಟಕ್ ಮಾಡ್ತಾಯಿದ್ದೀನಿ ಅಂತ. ಕಾಣಿಸ್ತಿದೆ ಅಲ್ವಾ, ಅದೇ ಥರನೇ ನೀಟಾಗಿ ಎಡ್ಜಸ್ ಎಲ್ಲ ಟಕ್ ಮಾಡಿಬಿಟ್ಟು ಈಗ ಪಿಲ್ಲೋ ಕವರ್ನ ಹಾಕ್ತಾಯಿದ್ದೀನಿ. ನಿಮ್ಗೆ ಯಾವ ಥರ ವೀಡಿಯೋ ಇಷ್ಟ ಆಗುತ್ತೆ ಅಂತ ಕಮೆಂಟ್ಸ್ ಮಾಡಿ ಹೇಳಿ. ನನಗೆ ಆ ಥರ ವೀಡಿಯೋ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ ಇದಾಗಿತ್ತು ನನ್ನ ಶನಿವಾರದ ವ್ಲಾಗು. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಟಿಲ್ ಆ್ಯಂಡ್ ಟೇಕ್ ಕೇರ್, ಬಾಯ್.